ಟಗರು ಬ್ಯಾಡ್ ಬಾಯ್ಸ್ ಬಿಟ್ಟು ಗುಡ್ ಬಾಯ್ಸ್ ಆಗಿ ರೌಡಿ ಶೀಟರ್ಗೆ ಎಸ್ಪಿ ವಾರ್ನಿಂಗ್. ಬೆಳಗಾವಿ ಜಿಲ್ಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ದುರುಪಯೋಗ ಪಡಿಸಿಕೊಂಡು ಬ್ಯಾಡ್ ಬಾಯ್ಸ್, ಟಗರು ಬಾಯ್ಸ್, ಕಿಂಗ್ ಮೇಕರ್ ಎಂಬ ಹೆಸರಿನಲ್ಲಿ ರೌಡಿ ಶೀಟರ್ಗಳು ಮಕ್ಕಳನ್ನು ಬಳಸಿಕೊಂಡು ರೀಲ್ಸ್ ಹಾಗೂ ವಿಡಿಯೋಗಳನ್ನು ಹರಿಬಿಡುತ್ತಿರುವ ಪ್ರಕರಣವನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿದ್ದು, ಇಂತಹ ಚಟುವಟಿಕೆಗಳ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಎಚ್ಚರಿಕೆ ನೀಡಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಸಮಾಜದಲ್ಲಿ ಭಯದ ವಾತಾವರಣ ನಿರ್ಮಿಸಲು ಹಾಗೂ ಯುವಕರ ಮೇಲೆ ಪ್ರಭಾವ ಬೀರುವ ಉದ್ದೇಶದಿಂದ ಕೆಲ ರೌಡಿ ಶೀಟರ್ಗಳು ಸಾಮಾಜಿಕ ಜಾಲತಾಣಗಳನ್ನು ವೇದಿಕೆಯಾಗಿ ಬಳಸಿಕೊಳ್ಳುತ್ತಿರುವುದು ಕಂಡುಬಂದಿದೆ. ಅಪ್ರಾಪ್ತ ಮಕ್ಕಳನ್ನು ಮುಂದೆ ನಿಲ್ಲಿಸಿ ಗ್ಯಾಂಗ್ ಶೈಲಿಯ ವಿಡಿಯೋ, ರೀಲ್ಸ್ ಮತ್ತು ಫೋಟೋಗಳನ್ನು ಹರಿಬಿಡುವ ಮೂಲಕ ಸಮಾಜಕ್ಕೆ ತಪ್ಪು ಸಂದೇಶ ರವಾನಿಸಲಾಗುತ್ತಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸರಿಯಾಗಿ ಬದುಕಬೇಕಾದರೆ ಎಲ್ಲರೂ ಗುಡ್ ಬಾಯ್ಸ್ ಆಗಿರಬೇಕು. ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಆದರೆ ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಹವಾ ಸೃಷ್ಟಿಸಲು ಮಕ್ಕಳನ್ನು ಬಳಸಿಕೊಂಡು ರೌಡಿಸಂ ಪ್ರದರ್ಶಿಸುತ್ತಿರುವುದು ಸರಿಯಲ್ಲ ಎಂದರು. ಆದೇಶ ಪಾಲಿಸದಿದ್ದರೆ ಸಂಬಂಧಪಟ್ಟ ರೌಡಿ ಶೀಟರ್ಗಳ ವಿರುದ್ಧ ಗಡೀಪಾರು ಕ್ರಮ ಸೇರಿದಂತೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಜಿಲ್ಲೆಯಾದ್ಯಂತ ಸಾಮಾಜಿಕ ಜಾಲತಾಣಗಳ ನಿಗಾ ವಹಿಸಲಾಗಿದೆ. ಹೆಚ್ಚಿಗೆ ಪೊಲೀಸ್ ಇಲಾಖೆ ಇಂತಹ ಪ್ರಕರಣಗಳ ಮೇಲೆ ನಿಗಾ ಇಟ್ಟಿದೆ. ಸಾರ್ವಜನಿಕರ ಶಾಂತಿ, ಕಾನೂನು ಸುವ್ಯವಸ್ಥೆ ಹಾಗೂ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಪೋಷಕರು ಕೂಡ ಮಕ್ಕಳನ್ನ ಇಂತಹ ಚಟುವಟಿಕೆಗಳಿಂದ ದೂರವಿಡಬೇಕು ಎಂದರು. ಸೊ ಅಲ್ಲಿ ಹೋಗಿ ಎಲ್ಲಿ ಅವರು ಹೋಗಿದ್ದಾರೋ ಅಲ್ಲಿಗೆ ಆ ಸ್ಟೇಷನ್ ವ್ಯಾಪ್ತಿಗೆ ಇವರು ಇಂತಹ ಒಂದು ಅಪರಾಧಿ ಅಕ್ಯೂಸ್ಡ್ ಇಂತಹ ಬಾಡಿಲಿ ಅಫೆನ್ಸಲ್ಲಿ ಆಗುತ್ತಾನಂದ್ರೆ ಇವನು ಇಲ್ಲಿ ಬಂದಿದ್ದಾನೆ, ನಿಮ್ಮ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬಂದಿದ್ದಾನಂದ್ರೆ ಮಾಹಿತಿಯನ್ನು ಕೊಡ್ತೀವಿ. ಇಲ್ಲಿದ್ದು ಅವರ ಮೂವ್ಮೆಂಟನ್ನು ನಾವು ಕಂಟಿನ್ಯೂಸ್ ಮಾನಿಟರ್ ಮಾಡ್ತಾ ಇರ್ತೀವಿ. ಅವನು ಅದೇ ವ್ಯಾಪ್ತಿಯಲ್ಲಿ ಇದ್ದಾನ, ಬೆಳಗಾವಿ ಜಿಲ್ಲೆ ಒಳಗಡೆ ಬಂದಿದ್ದಾನ, CDR ಇರ್ತದೆ, ಮತ್ತು ಅದಲ್ಲದೆ ಲೊಕೇಶನ್ ತೊಗೊಳ್ಳೋದು ಆಪ್ಷನ್ ಇರ್ತದೆ. ಸೊ ಅದನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಈಗ ಗಡೀಪಾರು ಮಾಡುವ ಯಾವುದೋ ಒಂದು ವ್ಯಕ್ತಿ ನಾವು ರೆಗ್ಯುಲರ್ ಆಗಿ ಮಾನಿಟ್ರಿಂಗ್, ರ್ಯಾಂಡಮ್ ಆಗಿ ನಾವು ಕಾಲ್ ಮಾಡ್ತೀವಿ. ಕಾಲ್ ಮಾಡುವ ಸಂದರ್ಭದಲ್ಲಿ ಯಾರು ತೊಗೊಳ್ತಾರೆ ಅಂದರೆ ಚೆಕ್ ಮಾಡ್ತೀವಿ. ಅದಾದಮೇಲೆ ಆ ಕಾಲ್ ತೊಗೊಂಡಾದ್ಮೇಲೆ ಲೊಕೇಶನ್ ತೊಗೊಳ್ತೀವಿ. ಆ ಲೊಕೇಶನ್ ಎಲ್ಲಿದೆ ಅಂದರೆ ತೊಗೊಳ್ತಾ ಇದ್ದೀವಿ. ಅದನ್ನು ಪ್ರತಿ ದಿವಸ ಕ್ಷಣಕ್ಕೆ ಈಗ ರ್ಯಾಂಡಮ್ ಆಗಿ ಬೆಳಗ್ಗೆ 7 ಗಂಟೆಗೆ 9 ಗಂಟೆಗೆಲ್ಲ ಎನಿ ಟೈಮ್ ವಿಲ್ ಕಾಲ್, ಎನಿ ಟೈಮ್ ವಿಲ್ ಚೆಕ್. ಸೊ ಅವರ ಕಾಲ್ ತೊಗೊಳ್ಬೇಕು, ಅವ್ರ ಲೊಕೇಶನ್ ಚೆಕ್ ಮಾಡ್ತಾ ಇರ್ತೀವಿ. ಸೊ ಕೆಲವೊಂದು ವಿಚಾರದಲ್ಲಿ ಕೋರ್ಟಿಗೆ ಮತ್ತು ಇಮಿಡಿಯೇಟ್ ರಿಲೇಟಿವ್ಸ್ ಯಾರು ಡೆತ್ ಆಗೋ ಸಂದರ್ಭದಲ್ಲಿ ಇದಕ್ಕೆಲ್ಲ ಬರೋದಕ್ಕೆ ಅವಕಾಶ ಕೊಡ್ತೀವಿ. ಬಟ್ ಅದರ್ವೈಸ್ ದೇ ಕೆನಾಟ್ ಕಮ್ ಅಂಡ್ ಸ್ಟೇ ಇನ್ ಅವರ್ ಜುರಿಸ್ಡಿಕ್ಷನ್. ಇದು ಪರ್ಪಸ್ ಏನಂದರೆ ರೀಸನಬಲ್ ರೆಸ್ಟ್ರಿಕ್ಷನ್. ಈ ವ್ಯಕ್ತಿ ಮುಂದಿನ ದಿವಸಗಳಲ್ಲಿ ಅಪರಾಧ ಮಾಡೋದಕ್ಕೆ ಸಾಧ್ಯತೆ ಇದೆ. ಅದಕ್ಕಾಗಿ ಇವನನ್ನು ಈ ಊರಲ್ಲಿ ಈ ವ್ಯಾಪ್ತಿಯಲ್ಲಿ ಬಿಡುವ ಸಂದರ್ಭದಲ್ಲಿ ಅಪರಾಧ ಆಗುತ್ತದೆ. ಅದಕ್ಕಾಗಿ ಇಲ್ಲಿಂದ ಬೇರೆ ಕಡೆ ಇವನನ್ನು ಗಡೀಪಾರು ಮಾಡಲಾಗುತ್ತದೆ. ಅದೇ ಉದ್ದೇಶ. ಒಂದು ವೇಳೆ ವಾಪಸ್ ಬರ್ತಾರೆ ಅಂದರೆ ನೆಕ್ಸ್ಟ್ ನಾವು ಕೋರ್ಟಲ್ಲಿ ಹೇಳುವ ಸಂದರ್ಭದಲ್ಲಿ ಕೇಸ್ ಹಾಕಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡೋ ಸಂದರ್ಭದಲ್ಲಿ ಜಾಮೀನು ಸಿಗೋದು ಕಷ್ಟ ಆಗ್ತದೆ ಮತ್ತು ಗುಂಡಾ ಆ್ಯಕ್ಟ್ ಬುಕ್ ಮಾಡೋದಕ್ಕೆ ಅವಕಾಶ ಸಿಗ್ತದೆ. ಸೊ ಇದನ್ನು ನಾವು ಮಾಡ್ತೀವಿ. ಸೊ ಈಗ ಗಡೀಪಾರಲ್ಲಿ ಇದಕ್ಕೆ ಇಷ್ಟು ಟೈಮ್ ತೊಗೊಂಡಿರೋದಕ್ಕೆ ಕಾರಣ ಹೇಳ್ತೀನಿ. ಮೋರ್ ದೆನ್ 20 hours ಪರ್ಸನಲಿ ಐ ಸ್ಟಡಿಡ್. ಮತ್ತು ನಮ್ಮ ಆಫೀಸರ್ಸ್ ಸಿಬ್ಬಂದಿ ಪ್ರತಿಯೊಂದು ಇಡೀ ಸ್ಟೇಟಲ್ಲಿ ನಮ್ಮ ಆರ್ಡರ್ ತೊಗೊಂಡು ನೋಡ್ತೀರಂದ್ರೆ ಸೊ ಇಟ್ ಈಸ್ ಪರ್ಫೆಕ್ಟ್. ಸಂಪೂರ್ಣವಾಗಿ ರೂಲ್ಸನ್ನು ಫಾಲೋ ಮಾಡಿದ್ದೀವಿ. ನಮ್ಮದು ಇದು ಮೆಕ್ಯಾನಿಕಲ್ ಆಗಿ ಮಾಡೋದಂದರೆ ಹೇಳ್ತಾರೆ, ಯಾವುದೋ ಒಂದು ಕೊಡ್ತಾರೆ ನಾನು ಸೈನ್ ಮಾಡಿ ಕಳಿಸೋದಂದ್ರೆ ಇಲ್ಲ. ಯಾವುದೋ ಒಂದು ಗಡೀಪಾರು ಪ್ರಪೋಸಲ್ ಒಂದು ಕಳಿಸ್ತಾರಂದ್ರೆ ಯಾರು ಮೇಲ್ಗಡೆ ಕಳಿಸ್ತಾರೋ ಅವರಿಗೆ ಮಿನಿಮಮ್ 1 ವಾರ ಟೈಮ್. ನಿಮ್ಮ ವಿರುದ್ಧ ಗಡೀಪಾರು ಪ್ರಪೋಸಲ್ ಬಂತಂದ್ರೆ ನೋಟಿಸ್ ಕೊಟ್ಟು ಯಾವ ಗ್ರೌಂಡ್ಸಲ್ಲಿ ಗಡೀಪಾರು ಮಾಡ್ತಾರೆ ಅಂದರೆ ಬುಕ್ಲೆಟ್ ಇರ್ತದೆ, ಏನೇನು ಅಪರಾಧ ಮಾಡಿದ್ದಾರೆ, ಮುಂದೆ ಏನು ಮಾಡೋದಕ್ಕೆ ಸಾಧ್ಯನೇ ಇರ್ತದೆ, ಆನ್ ವಾಟ್ ಬೇಸಿಸ್ ಎನ್ಕ್ವೈರಿ ಆಗುತ್ತೆ ಅಂದರೆ ಆ ಬುಕ್ಲೆಟನ್ನು ಅವ್ರಿಗೆ ಕೊಟ್ಟಿರ್ತೀವಿ. ಕಂಟಿನ್ಯೂ ಮಾಡ್ತೀನಿ. ಸೊ ಅವಕಾಶವನ್ನು ಕೊಡ್ತೀವಿ. ಅದು ಮುಗಿದಾದ್ಮೇಲೆ ಲಾಯರ್ ಕರ್ಕೊಂಡು ಬರ್ತಾರಂದ್ರೆ ಲಾಯರ್ ಬರ್ಬೋದು, ಇಲ್ಲ ಅವರೇ ಆರ್ಗ್ಯುಮೆಂಟ್ ಮಾಡ್ತಾರಂದ್ರೆ ಅವರೇ ಆರ್ಗ್ಯುಮೆಂಟ್ ಮಾಡ್ಬೋದು. ದೆನ್ ಆರ್ಗ್ಯುಮೆಂಟ್ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಮತ್ತು ಸಾಕ್ಷಿದಾರರೆಲ್ಲ ವಿಚಾರಣೆ ಮಾಡ್ತೀವಿ. ಅವ್ರ ಕಣ್ಮುಂಚೆನೇ ವಿಚಾರಣೆ ಮಾಡ್ತೀವಿ. ವಿಚಾರಣೆ ಮಾಡಿ ಅವರು ಏನು ಹೇಳ್ತಾರೆ, ಒಂದೊಂದು ಅಪರಾಧ ಬಗ್ಗೆ ಅವರು ಏನು ಹೇಳ್ತಾರೆ, ಏನು ಫೋಟೋ ಇದೆ, ಏನು ವಿಡಿಯೋ ಇದೆ, ಇದೆಲ್ಲ ಪರಿಶೀಲನೆ ಮಾಡಿ ಅದಾದಮೇಲೆ ಕ್ಯಾನ್ಸಲ್ ಮಾಡ್ತೀವಿ.
ಕೆಲವೊಂದು ಕೇಸಲ್ಲಿ ಆಲ್ರೆಡಿ ಒಂದು 2 ಕೇಸಲ್ಲಿ 2 ಅಥವಾ 3 ಕೇಸಲ್ಲಿ ಸ್ಟೇ ಕೊಟ್ಟಿದ್ದಾರೆ. ವಿ ಆರ್ ಚಾಲೆಂಜಿಂಗ್ ದ ಸ್ಟೇ. ಇದರಲ್ಲಿ ಸೂಪರ್ವೈಸರಿ ಪವರ್ ಯಾರ್ಯಾರಿಗಿದೆ ಅಂದರೆ ಚೆಕ್ ಮಾಡ್ತಾ ಇದ್ದೀವಿ. ಒಂದು ಕೇಸಲ್ಲಿ JMFC ಕೋರ್ಟಲ್ಲಿ ಕೂಡ ಸ್ಟೇ ಮಾಡಿದ್ದಾರೆ. ಬಟ್ ನೋಟಿಸ್ ಕೊಡುವಾಗಲೇ ಸ್ಟೇ ಮಾಡೋದಕ್ಕೆ ಅದಕ್ಕೂ ಕೂಡ ವಿ ಆರ್ ಚಾಲೆಂಜಿಂಗ್ ದ ಸ್ಟೇ ಆಲ್ಸೋ. 2 ಅಥವಾ 3 ಕೇಸಲ್ಲಿ ಸ್ಟೇ ಇದೆ. ಅದು ರೆಗ್ಯುಲರ್ ಆಗಿ ಅದು ಬರ್ತಾನೆ ಇರ್ತದೆ. ಈಗ ಇರುವುದು ನಮ್ಮ ಕೈಯಲ್ಲಿ ಇರುವುದು ಇನ್ನೂ ಒಬ್ಬರೇ ಇದ್ದಾರೆ. ಸೊ ಇನ್ನು ಪ್ರಪೋಸಲ್ ಬರ್ತಾನೆ ಇದೆ. ಅಪರಾಧ ಮಾಡುವವರ ವಿರುದ್ಧನೇ ನಾವು ಮಾಡೋದು. ಸಣ್ಣ ಮಕ್ಕಳನ್ನು ಪ್ರಚೋದನೆ ಮಾಡ್ತಾ ಇದ್ದಾರೆ, ಅವರನ್ನು ನಾವು ಗಡಿಪಾರು ಮಾಡೋದು ಸರಿ ಇರಲ್ಲ. ಸಣ್ಣ ಮಕ್ಕಳಿಗೆ ಗಡಿಪಾರು ಮಾಡಿ ಅದು ನಮಗೇನು ಸಾಧನೆ ಇಲ್ಲ. ಅಪರಾಧ ಮಾಡಿರೋರು, ಕೊಲೆ ಮಾಡಿರೋರು, ಕೊಲೆ ಪ್ರಯತ್ನ ಮಾಡಿರೋರು, ಇವರು ತನ್ನನ್ನು ಒಂದು ದೊಡ್ಡ ರೌಡಿ ಥರ ತೋರಿಸೋದು, ಟಗರು ಬಾಯ್ಸ್ ಇಂಥವೆಲ್ಲ ಭಾಳಷ್ಟು ಬ್ಯಾಡ್ ಬಾಯ್ಸ್ ಇಂಥವೆಲ್ಲ ಇರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೆಂಕಿ ಬಾಯ್ಸು, ಹುಲಿ ಬಾಯ್ಸ್, ಟಗರು, ಬ್ಯಾಡ್ ಬಾಯ್ಸ್. ಬೆಳಗಾವಿಯಲ್ಲಿ ಇರಬೇಕಂದ್ರೆ ಯು ಹ್ಯಾವ್ ಟು ಬಿ ಎ ಗುಡ್ ಬಾಯ್. ಈ ಟಗರು ಬಾಯ್ಗೆಲ್ಲ ಅವಕಾಶ ಇಲ್ಲ ಇಲ್ಲಿ. ಯು ಹ್ಯಾವ್ ಟು ಬಿ ವೆರಿ ಗುಡ್ ಬಾಯ್. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ. Amarcon collection में आओ, नई वैरायटी यहाँ पाओ, सबके लिए कपड़े हैं खास, Amarcon में खुशियाँ हैं पास, Amarcon, Amarcon। Amarcon collection, खड़े बाजार, बेलगाम।